ಬ್ರೇಕ್ ನಂತರ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಬೆಂಗಳೂರಿನ ಮಲ್ಲೇಶ್ವರಂ CNR ರಾವ್ ಅಂಡರ್ ಪಾಸ್ ಚಾಲನೆಗೆ ಎಷ್ಟೋ ಡೆಡ್ ಲೈನ್ ಮುಗಿದು ಹೋಗಿವೆ. ಆದರೆ ಕಾಮಗಾರಿ ಮಾತ್ರ ಮುಗಿತಿಲ್ಲ. ಈ ಮಧ್ಯೆ ಅಂಡರ್ ಪಾಸ್ ಅನ್ನು ತರಾತುರಿಯಲ್ಲಿ ಉದ್ಘಾಟಿಸುವುದಕ್ಕೆ ಪಾಲಿಕೆ ಈಗ ಸಜ್ಜಾಗಿದೆ. ಅಚ್ಚರಿ ಅಂದರೆ ಅಂಡರ್ ಪಾಸ್ನಿಂದ ಟ್ರಾಫಿಕ್ ಸಮಸ್ಯೆ ನೀಗುವ ಬದಲು ಇನ್ನಷ್ಟು ಜಾಸ್ತಿಯಾಗಿದೆ. ಈ ಬಗ್ಗೆ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಲ್ಲೇಶ್ವರಂನ CNR ರಾವ್ ವೃತ್ತದ ಅಂಡರ್ ಪಾಸ್ ಇಲ್ಲಿ ಕಾಮಗಾರಿ ಆರಂಭವಾಗಿ 4 ವರ್ಷವಾಯಿತು. ಹಲವು ಡೆಡ್ಲೈನ್ಗಳನ್ನು ಮೀರಿದ್ದ ಅಂಡರ್ ಪಾಸ್ ಉದ್ಘಾಟನೆ ಕಳೆದ ತಿಂಗಳ 22ರಂದು ಆಗಬೇಕಿತ್ತು. ಮರಳು ಮುಷ್ಕರದಿಂದಾಗಿ ಅಡ್ಡಿಯಾಯಿತು. ಈಗ ನಾಳೆ ಉದ್ಘಾಟಿಸಲು ಪಾಲಿಕೆ ಮುಂದಾಗಿದೆ. ಈ 4 ವರ್ಷದಿಂದ ಉದ್ಘಾಟನೆ ಆಗ್ತಾ ಇದೆ. ಆದರೂ ಇದ್ರದ್ದೆಲ್ಲ ಇನ್ನೂ ಫಿನಿಶ್ ಆಗಿಲ್ಲ. ಫಾರ್ಮಾಲಿಟಿಗೋಸ್ಕರ ಇವಾಗ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲಸ ಅಂತೂ ಕಂಪ್ಲೀಟ್ ಆಗಿಲ್ಲ. ಆ ಫುಟ್ಪಾತ್ ಪಬ್ಲಿಕ್ ನಡೆಯೋಕ್ಕೆ ಫುಟ್ಪಾತ್ ಸರಿ ಇಲ್ಲ. ಮುಂದೆಗಡೆಯಿಂದ BHELಂದ ಎಡಗಡೆ ಲೆಫ್ಟ್ ರೈಟು ಸುಮ್ಮನೆ ಫಾರ್ಮಾಲಿಟಿಗೋಸ್ಕರ ಇದು ಮಾಡ್ತಾ ಇದ್ದಾರೆ. ಉದ್ಘಾಟನೆಗೂ ಮುನ್ನವೇ ಅಂಡರ್ ಪಾಸ್ನಲ್ಲಿ ಕಳೆದ 3 ದಿನದಿಂದ ದ್ವಿಮುಖ ಸಂಚಾರ ಶುರುವಾಗಿದೆ. ಅಚ್ಚರಿ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗುವ ಬದಲು ದುಪ್ಪಟ್ಟಾಗಿದೆ. ಇನ್ನು ಅಂಡರ್ ಪಾಸ್ ಕಾಮಗಾರಿ ವಿವರ ನೋಡೋದಾದ್ರೆ CNR ರಾವ್ ಅಂಡರ್ ಪಾಸ್ನ ಕಾಮಗಾರಿಯ ಒಟ್ಟು ವೆಚ್ಚ 31 ಕೋಟಿ 14 ಲಕ್ಷ ರೂಪಾಯಿ. 2008ರಲ್ಲಿ ಕಾಮಗಾರಿಯ ಟೆಂಡರ್ ಪ್ರಕ್ರಿಯೆ ಪೂರ್ತಿಗೊಳಿಸಲಾಯಿತಾದ್ರೂ ಕಾಮಗಾರಿ ಆರಂಭವಾಗಿದ್ದು 2010ರ ಜನವರಿ 21ರಂದು. 10 ತಿಂಗಳಲ್ಲಿ ಮುಗಿಬೇಕಿದ್ದ ಕಾಮಗಾರಿ 5 ವರ್ಷವಾದ್ರೂ ಮುಗಿದಿಲ್ಲ. ಕಾಮಗಾರಿ ವಿಳಂಬ ಅರಿತ ಪಾಲಿಕೆ 3 ಗುತ್ತಿಗೆ ಕಂಪನಿಗಳನ್ನು ಬದಲಾಯಿಸಿದೆ. ಪಾಲಿಕೆ ಮೇಯರ್, ಅಧಿಕಾರಿಗಳು ಅಲ್ಲದೆ 4 CMಗಳು ಕಾಮಗಾರಿ ಶೀಘ್ರ ಉದ್ಘಾಟನೆ ಭರವಸೆ ನೀಡಿದ್ರು. ಒಂದು ಅಂಡರ್ ಪಾಸ್ ಮಾಡೋದಕ್ಕೆ ಆ್ಯಕ್ಚುಲ್ ಆಗಿ ಒಂದು 18 ಮಂತ್ಸು 2 ಇಯರ್ಸ್ ಲೆಕ್ಕ ಹೆಂಗಾಗಿರುತ್ತೆ. ಇವರು ಆಲ್ಮೋಸ್ಟ್ 4 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಇನ್ನು ಕಂಪ್ಲೀಷನ್ಗೆ ಬಂದಿಲ್ಲ. ನೋಡ್ರೆ ನಾಳೆ ಇನಾಗ್ರೇಷನ್ ಅಂತಿದ್ದಾರೆ. ಇದ್ರ ಹಿಂದೆ ಉದ್ದೇಶ ಏನು ಅದು ತಿಳ್ಕೊಳ್ಬೇಕಾಗಿದೆ. ಕೊನೆಗೂ CNR ರಾವ್ ಅಂಡರ್ ಪಾಸ್ ಉದ್ಘಾಟನೆಗೆ ಸಿದ್ಧವಾಗಿದೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಅಂಡರ್ ಪಾಸ್ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ನಿಯಂತ್ರಿಸುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯೋಗೇಂದ್ರ ಜೊತೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್. ಕಳೆದ 1 ವರ್ಷದಿಂದ ಧೂಳು ಹಿಡಿಯುತ್ತಿದ್ದ ಗುಬ್ಬಿ ವೀರಣ್ಣ ರಂಗಮಂದಿರಕ್ಕೆ ಕೊನೆಗೂ ಕಾಯಕಲ್ಪ ಸಿಕ್ಕಿದೆ. ಒಂದು ಹಂತದಲ್ಲಿ ಈ ರಂಗಮಂದಿರವನ್ನು BBMP ಅಡ ಇಡುವುದಕ್ಕೂ ಮುಂದಾಗಿತ್ತು. ಆದರೆ ಈ ಬಾರಿ ವಿರೋಧ ವ್ಯಕ್ತವಾದ ಕಾರಣ ರಂಗಮಂದಿರ ನವೀಕರಣ ಮಾಡಲು ಪಾಲಿಕೆ ನಿರ್ಧರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕರ್ನಾಟಕದ ವೃತ್ತಿ ರಂಗಭೂಮಿಯವರಿಗೆ ಇರುವ ಏಕೈಕ ರಂಗಮಂದಿರ ಗುಬ್ಬಿ ವೀರಣ್ಣ ರಂಗಮಂದಿರ. ಆದರೆ ಕಳೆದೊಂದು ವರ್ಷದಿಂದ ಈ ರಂಗಮಂದಿರವನ್ನ ದುರಸ್ತಿಯ ನೆಪದಲ್ಲಿ ಮುಚ್ಚಲಾಗಿತ್ತು. ಇದರಿಂದ ನಾಟಕ ಪ್ರೇಮಿಗಳು, ನಾಟಕ ಕಂಪನಿಗಳು ತುಂಬಾನೇ ಬೇಸರಗೊಂಡಿದ್ದವು. ಆದ್ರೀಗ ಗುಬ್ಬಿ ವೀರಣ್ಣ ರಂಗಮಂದಿರಕ್ಕೆ ನವೀಕರಣ ಭಾಗ್ಯ ದೊರೆತಿದೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಂಗಮಂದಿರ ದುರಸ್ತಿ ಮಾಡಲು BBMP ತೀರ್ಮಾನಿಸಿದ್ದು, ನಾಳೆಯಿಂದಲೇ ಕಾಮಗಾರಿ ಶುರುವಾಗಲಿದೆ. ಪೂಜ್ಯ ಮಹಾಪೌರರು ಒಂದ್ಸಾರಿ ಇನ್ನೇನಾನ ಅವಶ್ಯಕತೆ ಇದೆಯಾ ಒಂದ್ಸಾರಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಅವರು ಸೋಮವಾರ ಸ್ಥಳ ಪ್ರಸ್ತಾಪನೆ ಮಾಡ್ತಾರೋ ಬಿಡ್ತಾರೋ, ಮಾಡ್ತೀವೋ ಇಲ್ಲ ಗೊತ್ತಿಲ್ಲ, ಒಟ್ಟು ಕೆಲಸ ಅಂತೂ ಪ್ರಾರಂಭ ಮಾಡೋಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದೀರಿ. 1992ರಲ್ಲಿ ಈ ರಂಗಮಂದಿರವನ್ನ ಪಾಲಿಕೆ ಸ್ಥಾಪಿಸಿತ್ತು. ಕಳೆದ ವರ್ಷದವರೆಗೂ 15-20 ನಾಟಕ ಕಂಪನಿಗಳು ಸರದಿ ಪ್ರಕಾರ ನಾಟಕ ಪ್ರದರ್ಶನವನ್ನ ಮಾಡ್ತಾ ಬಂದಿದ್ವು. ಆದ್ರೆ ರಂಗಮಂದಿರದಲ್ಲಿ ಮೂಲ ಸೌಕರ್ಯ ನೀಡದ ಹಿನ್ನೆಲೆಯಲ್ಲಿ ನಾಟಕ ನೋಡುವವರ ಸಂಖ್ಯೆ ಕ್ರಮೇಣ ಕಡಿಮೆಯಾಗಿತ್ತು. ಪದೇ ಪದೇ ದುರಸ್ತಿ ಅಂತ ಹಣ ವೆಚ್ಚ ಮಾಡಲಾಯಿತು. ಬಳಿಕ ಪಾಲಿಕೆ ರಂಗಮಂದಿರವನ್ನ ಅಡ ಇಡುವುದಕ್ಕೂ ಚಿಂತನೆಯನ್ನ ನಡೆಸಿತ್ತು. ಆದ್ರೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನವೀಕರಣ ಮಾಡಲು ತೀರ್ಮಾನಿಸಿದೆ. ಪಾಲಿಕೆ ವತಿಯಿಂದ ಅಧಿಕಾರಿಗಳ ಒಂದು ಉದಾಸೀನತೆಯಿಂದ ಗುಬ್ಬಿ ವೀರಣ್ಣ ರಂಗಮಂದಿರ ತುಂಬ ದುಸ್ಥಿತಿಲಿತ್ತು. ಮತ್ತು ಅದನ್ನು ಹರಾಜಾಕೋ ಪ್ರಕ್ರಿಯೆ ಕೂಡ ಶುರುವಾಗಿತ್ತು. ಭಾಳ ನೋವಾಯಿತು. ಆಮೇಲೆ ಬಸವರಾಜ್ ಅವರು ಪಾಪ ಅದನ್ನು ಸ್ಟಾಪ್ ಮಾಡಿಸಿ ನಂತರ ಅದನ್ನು ಇಮಿಡಿಯೇಟಾಗಿ ಶುರು ಮಾಡಬೇಕು ಅಂತ 50 ಲಕ್ಷ ಫಂಡ್ ಬೇರೆ ರಿಲೀಸ್ ಮಾಡಿಸಿದ್ದಾರೆ. ನಾನು ಅವರಿಂದ ನಮ್ಮ ಕಲಾವಿದರೆಲ್ಲ ಬದುಕ್ತಾರೆ ಮತ್ತು ನಮ್ಮ ಕಲೆ ಸಂಸ್ಕೃತಿ ಉಳಿಯುತ್ತೆ. ಅದಕ್ಕೆ ಅವರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದ ಅರ್ಪಿಸ್ತೀನಿ. ಡಾಕ್ಟರ್ ರಾಜ್, ನರಸಿಂಹರಾಜು, GV ಅಯ್ಯರ್, BV ಕಾರಂತ, ರಾಮಕೃಷ್ಣ, ಉದಯ್ ಕುಮಾರ್ ಅಂಥ ಮೇರು ನಟರು ಈ ಗುಬ್ಬಿ ಕಂಪನಿಯಿಂದಲೇ ಬೆಳಗಿದವರು.
ಈಗಲಾದರೂ ಗುಬ್ಬಿ ವೀರಣ್ಣನವರ ಸ್ಮರಣಾರ್ಥವಾಗಿ ಇರುವ ರಂಗಮಂದಿರವನ್ನ ನವೀಕರಣ ಮಾಡಿ ಉಳಿಸಿಕೊಂಡು ಹೋಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಕೃಷ್ಣ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ಅವರೆಲ್ಲ ನೋಡೋದಕ್ಕಷ್ಟೇ ಪುಟ್ಟ ಪುಟ್ಟ ಮಕ್ಕಳು. ಕಂಪ್ಯೂಟರ್ ಯುಗದಲ್ಲಿ ಆ ಮಕ್ಕಳು ಕಂಪ್ಯೂಟರ್ನಷ್ಟೇ ಸಖತ್ ಫಾಸ್ಟ್. ಹೌದು, ಆ ಮಕ್ಕಳೆಲ್ಲ ಇವತ್ತು ರೋಬೋಟ್ ಪ್ರದರ್ಶನ ಮಾಡಿ ಎಲ್ಲರ ಗಮನ ಸೆಳೆದರು. ಸಣ್ಣ ಪುಟ್ಟ ಪ್ಲಾಸ್ಟಿಕ್ ತುಂಡುಗಳು, ಇದನ್ನೆಲ್ಲ ಜೋಡಿಸಿ ವಾಹನದ ರೂಪ ಕೊಡ್ತಿರೋ ಮಕ್ಕಳು. ಇದರಿಂದಲೇ ಕಂಪ್ಯೂಟರ್ ಮೂಲಕ ಪ್ರೋಗ್ರಾಂ ಮಾಡಿದ್ದಾರೆ. ಇದರ ಆಧಾರದ ಮೇಲೆಯೇ ವಾಹನ ಹೇಗೆ ಓಡ್ತಿದೆ ನೋಡಿ. ನೋಡಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಅಲ್ವಾ? ಅಂದಹಾಗೆ ಇಂಥ ಅದ್ಭುತ ರೋಬೋ ಪ್ರದರ್ಶನ ಮಾಡಿದ್ದು ಅನೇಕ ರಾಜ್ಯಗಳಿಂದ ಬಂದಿದ್ದ ಪುಟಾಣಿಗಳು. ಇಂದು ನಡೆದ ರೋಬೋ ಸ್ಪರ್ಧೆಯ ಫೈನಲ್ ಹಂತದಲ್ಲಿ 12 ತಂಡಗಳಲ್ಲಿ 3 ತಂಡಗಳು ಜಯಶಾಲಿಯಾದವು. ವಿಷಯ ಇರೋದು 2 ಹಂತದಲ್ಲಿ. ಒಂದು, ಇಲ್ಲಿ ಕಾಣಿಸ್ತಿರುವಂಥ ಪ್ಲೇ ಏರಿಯಾ ಏನಿದೆ, ಈ ಪ್ಲೇ ಏರಿಯಾದಲ್ಲಿ ತಮ್ಮ ರೋಬೋಟ್ಗಳನ್ನ ಮೂವ್ ಮಾಡ್ತಾರೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಅವರು ರೋಬೋಟ್ಗಳು ಸ್ವತಃ ಸ್ವಾವಲಂಬಿಯಾಗಿ ಓಡಾಡತ್ತೆ ಅನ್ನೋದ್ರ ಮೇಲೆ ಪಾಯಿಂಟ್ಸ್ ಅಲಾಟ್ ಮಾಡ್ತೀವಿ. ಜೊತೆಗೆ ಇದಾದ ಮೇಲೆ ಆ ಕಡೆ ಒಂದು ಭಾಗದಲ್ಲಿ ಪೋಸ್ಟರ್ ಸೆಷನ್ ಮತ್ತು ವೈವಾ ಸೆಷನ್ ನಡೀತಾ ಇರುತ್ತೆ. ಅವ್ರು ಮಾಡಿರುವಂಥ ರೋಬೋಟ್ಗಳ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಅದ್ರ ಬೇಸಿಸ್ ಮೇಲೆ ಮಾರ್ಕ್ಸ್ನ ಅಲಾಟ್ ಮಾಡ್ತಾರೆ. ಕಸ್ತೂರ್ಬಾ ರಸ್ತೆಯ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಂನಲ್ಲಿ ಸ್ಪರ್ಧೆ ನಡೆಯಿತು. ಇಂಡಿಯನ್ ರೋಬೋಕಾಪ್ ಜೂನಿಯರ್ ಕಾಂಪಿಟೇಷನ್ನ ಫೈನಲ್ ಹಂತ ಇದಾಗಿದ್ದು, ಬೆಂಗಳೂರಿನ ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೊದಲ ಸ್ಥಾನವನ್ನ ಗಳಿಸಿದ್ರೆ, ಮಹಾವೀರ್ ಸ್ಕೂಲ್ ಆಫ್ ಕೋಲ್ಕತ್ತಾ 2ನೇ ಸ್ಥಾನ ಹಾಗೂ 3ನೇ ಸ್ಥಾನವನ್ನ ಬೆಂಗಳೂರಿನ ಬಾಲ್ಡ್ವಿನ್ ಕೋಯೆಡ್ ಸ್ಕೂಲ್ ಮುಡಿಗೇರಿಸಿಕೊಂಡಿತು. ಈ ರೋಬೋದು ಏನು ಡಿಫಿಕಲ್ಟಿ ಅಂದರೆ ಒಂದೊಂದು ಸತಿಗೂ ಚೇಂಜ್ ಆಗುತ್ತೆ, ಟೇಪ್ ಚೇಂಜ್ ಆಗುತ್ತೆ, ಪ್ಲೇಸ್ ಚೇಂಜ್ ಆಗುತ್ತೆ. ಸೊ ಇದು ತುಂಬ ಡಿಫಿಕಲ್ಟ್ ಆಗುತ್ತೆ ಮಾಡೋಕ್ಕೆ. ಆದರೆ ಟ್ರೈ ಮಾಡ್ಬೋದು ಈಸಿ. ಈ ರೋಬೋ ಮಾಡಲಿಕ್ಕೆ 1/2 hour ಸಾಕು. ಆದರೆ ನಾವು 2 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ಯಾಕೆಂದರೆ ಟಾಸ್ಕ್ ಸ್ವಲ್ಪ ಕಷ್ಟ. ಇದರಲ್ಲಿ ಗೆದ್ದರೆ ಬ್ರೆಜಿಲ್ಗೆ ಹೋಗ್ತೀವಿ ನಾವು. ಬ್ರೆಜಿಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಲು. ಇದಕ್ಕಿಂತ ಮುಂಚೆ 2 ಝೋನಲ್ ಲೆವೆಲ್ ಇತ್ತು, ಸ್ಕೂಲ್ ಝೋನಲ್ ಲೆವೆಲ್ ಮತ್ತು ಸೌತ್ ಝೋನಲ್ ಲೆವೆಲು. ಇದರ ಕ್ವಾಲಿಫೈ ಆಗಿ ನ್ಯಾಷನಲ್ ಲೆವೆಲ್ಗೆ ಬರಬೇಕು. ಗೆದ್ದವರು ಮುಂದೆ ಬ್ರೆಜಿಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಬಂದ ರಾಜಾಧಿರಾಜ ಇಟ್ಟು ಸಿಂಹ ನಡಿಗೆ, ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ ಉಗೆ. ಪಟ್ಟಾಭಿಷೇಕ ನೇರ ಪ್ರಸಾರ ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಫುಲ್ ಪಿಕ್ಚರ್. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ನ ನಂತರ.